ಸ್ವಾಗತ, ಶುಭ ಮಧ್ಯಾಹ್ನ. ಈಶಾ ಪ್ರೊಡಕ್ಷನ್ಸ್ ಲಾಂಛನದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಮಾರುತ ಸಿನಿಮಾ ಕೆ ಮಂಜು ಮತ್ತು ರಮೇಶ್ ಯಾದವ್ ನಿರ್ಮಾಪಕರು. ಕೆ ಮಂಜು ಅವರು ಸಾಕಷ್ಟು ಯಶಸ್ವಿ ಚಿತ್ರಗಳನ್ನು ಮಾಡಿ ಅವರ 51ನೇ ಸಿನಿಮಾ ಈ ಮಾರುತ. ಹಾಗೆ ರಮೇಶ್ ಯಾದವ್ ಅವರು ಎಲ್ಲ ಹೀರೋಗಳ ಜೊತೆಯಲ್ಲೂ ಸಿನಿಮಾ ಮಾಡಿ ಅವರ 21ನೇ ಸಿನಿಮಾ ಇದು. ನನ್ನ ಬಗ್ಗೆ ನಿಮ್ಗೆ ಪರಿಚಯ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ನನಗಿದು 51ನೇ ಸಿನಿಮಾ ನಿರ್ದೇಶನಾಗಿ. ಈ ಸಿನಿಮಾ ಮಾಡಿದ್ದು ನಮ್ಗೆ ಹೆಮ್ಮೆ ಇದೆ. ಯಾಕೆಂದ್ರೆ ಒಂದು ಜ್ವಲಂತ ಸಮಸ್ಯೆಯನ್ನ ನಾವು ಕಥಾವಸ್ತುವನ್ನಾಗಿ ತಗೊಂಡು ಈ ಚಿತ್ರವನ್ನ ನಿರ್ಮಾಣ ಮಾಡಿದ್ದೀವಿ. ಈ ಚಿತ್ರದ ಈ ವೀಕ್ಷಣೆಗೆ ಇಂದು ಕರ್ನಾಟಕ ರಾಜ್ಯದ ಮಹಿಳಾ ಆಯೋಗದ ಜನಪ್ರಿಯ ಅಂದ್ರೆ ರಾಜ್ಯದ ಮೂಲೆ ಮೂಲೆಯಲ್ಲಿ ಇವತ್ತು ಅವರ ಹೆಸರು ಮಿಂಚಿನಂತೆ ಸಂಚಲನ ಆಗ್ತಾ ಇದೆ. ಅಧ್ಯಕ್ಷರು ಇವತ್ತು ಸಿನಿಮಾವನ್ನು ವೀಕ್ಷಣೆ ಮಾಡಕ್ ಬಂದಿದ್ದಾರೆ. ಅವರಿಗೆ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಮಹಿಳಾ ಆಯೋಗ ಅಂದ್ರೆ ಏನು, ಅದರ ಕರ್ತವ್ಯ ಏನು, ಅದರಲ್ಲಿ ಎಷ್ಟು ಶಕ್ತಿ ಇದೆ, ಅದು ಹೇಗೆ ಸಮಾಜಕ್ಕೆ ಬಳಕೆ ಆಗುತ್ತೆ ಅನ್ನೋದು ನೀವು ಬಂದ ಮೇಲೆನೆ ಗೊತ್ತಾಗ್ತಿರೋದು. ನಾವು ಬಹಳ ವರ್ಷಗಳಿಂದ ಮಹಿಳಾ ಆಯೋಗದ ಬಗ್ಗೆ ಕೇಳ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಎಸ್ಪೆಷಲಿ ಈ 1.5 ವರ್ಷದಲ್ಲಿ ಮಹಿಳಾ ಆಯೋಗ ಅಂದ್ರೆ ಬೇರೆಯವರೆಲ್ಲ ಹೆದರ್ಕೋತಾ ಇದ್ದಾರೆ. ಅಂದ್ರೆ ನಿಮ್ಮ ಶ್ರದ್ಧೆ, ನಿಮ್ಮ ಶಿಸ್ತಿನಿಂದ ನೀವು ಮಾಡ್ತಕ್ಕಂಥ ಕಾರ್ಯವೈಖರಿ ಮತ್ತು ಮಹಿಳೆಯರು ನಿಮ್ಮ ಮೇಲೆ ಬಹಳ ನಂಬಿಕೆಯನ್ನು ಇಟ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ಹೆಣ್ಣು ಮಕ್ಕಳು ಸಮಾಜದಲ್ಲಿ ಬಹಳಷ್ಟು ಜನ ನೊಂದಿರೋರಿದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ. ಆ ಕಣ್ಣೀರು ಒರೆಸೋದಕ್ಕೆ ಒಂದು ಕೈ ಅವಶ್ಯಕತೆ ಇತ್ತು. ಆ ಕೈ ತಮ್ಮದಾಗಿದೆ. ನಿಮ್ಮ ಕೈಗೋಸ್ಕರ ಬಹಳಷ್ಟು ಕಣ್ಣೀರು ಒರೆಸೋ ಅವೆಲ್ಲ ಕಾಯ್ತಾ ಇದ್ದಾರೆ ಅವರೆಲ್ಲರೂ. ಇವತ್ತು ಅವರೆಲ್ಲ ನಿರಾಳವಾಗಿದ್ದಾರೆ. ಏನೇ ಸಮಸ್ಯೆ ಆಗ್ಲಿ, ಅದು ಮನೆ ಸಮಸ್ಯೆ ಆಗ್ಲಿ, ಹೊರಗಡೆ ಸಮಾಜದ ಸಮಸ್ಯೆ ಆಗ್ಲಿ, ಅವ್ರಿಗೆ ಧೈರ್ಯವಾಗಿ ಹೇಳ್ತಿದ್ದಾರೆ ನಾವು ಮಹಿಳಾ ಆಯೋಗಕ್ಕೆ ಹೋಗ್ತೀವಿ ಅಂದ ತಕ್ಷಣ ಎಲ್ಲ ಗಪ್ಚುಪ್ ಆಗ್ತಾ ಇದ್ದಾರೆ. ಅಷ್ಟೊಂದು ಭಯ ಎಲ್ರಿಗೂ ಇವತ್ತು ಮೂಡಿದೆ ಅಂದ್ರೆ ನಿಮ್ಮ ಕಾರ್ಯವೈಖರಿ. ಹಾಗಾಗಿ ನಿಮ್ಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ರಾಜ್ಯ ಸರ್ಕಾರದಿಂದ ನಿಮ್ಗೆ ಇನ್ನೂ ಉತ್ತಮವಾದ ಸ್ಥಾನ ಸಿಗಲಿ, ಅದು ನೋಡಿ ನಾನು ಸಂತೋಷ ಪಡ್ತೀನಿ. ಇವತ್ತು ನನ್ನ ಚಿತ್ರಕ್ಕೆ ತಾವು ಬಂದಿದ್ದೀರಿ. ಚಿತ್ರವನ್ನ ವೀಕ್ಷಿಸಿ ಸಮಾಜಕ್ಕೆ ಚಿತ್ರದಲ್ಲಿ ನಾವೇನ್ ಸಂದೇಶ ಕೊಟ್ಟಿದ್ದೀವಿ, ನಿಮ್ಮ ಮುಖಾಂತರ ಹೋದ್ರೆ ಹಲವಾರು ಮಹಿಳೆಯರು, ಮಕ್ಕಳನ್ನ ಹೆತ್ತಂತ ತಂದೆ ತಾಯಿಯವರಿಗೆ ಒಂದು ದೊಡ್ಡ ಧೈರ್ಯ ಬರುತ್ತೆ. ಹಾಗಾಗಿ ದಯವಿಟ್ಟು ಚಿತ್ರ ವೀಕ್ಷಿಸಿ ಸ್ಟಾರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ.